ಎಲ್ರಿಗೂ ನಮಸ್ಕಾರ. ಇವತ್ತು ಅಂಜಲ್ ಫಿಶಿಂದ ಗ್ರೀನ್ ಮಸಾಲ ಮಾಡಿಬಿಟ್ಟು ಅದನ್ನು ಬನಾನಾ ಲೀಫಲ್ಲಿ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಪೇಸ್ಟಿಗೆ ಇಲ್ಲಿ ಮಿಕ್ಸಿ ಜಾರ್ಗೆ ಆನಿಯನ್ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧದಿಂದ ಮುಕ್ಕಾಲು, ಒಂದು 8ರಿಂದ 10 ಎಸಳು ಬೆಳ್ಳುಳ್ಳಿ, ಮತ್ತು 1-1.5 ಇಂಚು ಶುಂಠಿ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು, ನಾನಿಲ್ಲಿ ಒಂದು 6ರಿಂದ 7 ಹಸಿಮೆಣಸು ತೊಗೊಂಡಿದ್ದೀನಿ, ಒಂದು ದೊಡ್ಡ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಅರ್ಧ ಮುಷ್ಟಿಯಷ್ಟು ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ. ಇಲ್ಲಿ ಪುದೀನ ಸೊಪ್ಪು ಇಷ್ಟ ಇಲ್ಲ ಸ್ಮೆಲ್ಲು ಅನ್ನೋರು ಬೇಕಾದರೆ ಅವಾಯ್ಡ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾನಿಲ್ಲಿ ಹಾಕೋತಾ ಇದ್ದೀನಿ ಸ್ವಲ್ಪ ಪುದೀನ ಸೊಪ್ಪನ್ನು. ಇದಕ್ಕೆ 1 ಚಮಚದಷ್ಟು ಅರಶಿನ ಹುಡಿ, ಹಾಗೆಯೇ ಉಪ್ಪು ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಆಮೇಲೆ ಬೇಕು ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಆಮೇಲೆ 1 ಲಿಂಬೆ ಹಣ್ಣಿನ ರಸ ಹಾಕೋತಾ ಇದ್ದೀನಿ. ಇಲ್ಲಿ ಹುಣಸೆ ಹುಳಿ ಹಾಕ್ಕೊತಾ ಇಲ್ಲ, ಅದರಿಂದ ಲಿಂಬೆ ಹಣ್ಣಿನ ರಸ ಹಾಕೋತಾ ಇದ್ದೀನಿ. ಬೇಕಾದರೆ ವಿನೆಗರ್ನು ಹಾಕ್ಕೋಬೋದು. ಆಮೇಲೆ 1 ಚಮಚದಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಕ್ಲೀನ್ ಮಾಡಿಟ್ಕೊಂಡಿರೋ ಅಂಜಲ್ ಫಿಶ್ನ ಒಂದೊಂದೇ ಪೀಸ್ ತೊಗೊಂಡು ಅದಕ್ಕೆ ಮಾಡಿರುವಂಥ ಪೇಸ್ಟನ್ನು ಹಚ್ಚಿ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋಣ. ನಾನಿಲ್ಲಿ ಲೈಟಾಗಿ ಹಚ್ಕೋತಾ ಇದ್ದೀನಿ, ನೀವು ಬೇಕಾದರೆ ಜಾಸ್ತಿ ಮಸಾಲೆನೂ ಹಚ್ಕೋಬೋದು. ಇದೆಲ್ಲ ಮ್ಯಾರಿನೇಟ್ ಆದ ನಂತರ ಬಾಳೆ ಎಲೆಯಲ್ಲಿ ಮಾಡೋದ್ರಿಂದ ಬಾಳೆ ಎಲೆನ ನಾವು ಬಾಡಿಸ್ಕೋಬೇಕಾಗತ್ತೆ. ಈಗ ಕ್ಲೀನ್ ಮಾಡಿ ಇಟ್ಕೊಂಡಿರೋ ಬಾಳೆ ಎಲೆನ ನೀಟಾಗಿ ಒಲೆ ಮೇಲೆ ಸ್ಲೋ ಫ್ಲೇಮಲ್ಲಿ ಈ ಥರ ಬಾಡಿಸ್ಕೊಳ್ಳೋಣ. ಇಲ್ಲ ಅಂದರೆ ಅದು ಮಡಿಸ್ಬೇಕಾದ್ರೆ ಕಟ್ಟಾಗುತ್ತೆ ಬಾಳೆ ಎಲೆ, ಅದಕ್ಕೋಸ್ಕರ. ಈಗ ಒಂದು ಪೀಸ್ ಫಿಶನ್ನು ತಗೊಂಡು ಅದನ್ನು 4 ಕಡೆಯಿಂದ ಕವರ್ ಆಗೋ ಥರ ಫೋಲ್ಡ್ ಮಾಡ್ಕೋಬೇಕು. ಬಾಳೆ ಎಲೆಯಲ್ಲಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳೋಣ. ಇದನ್ನು ಫೋಲ್ಡ್ ಮಾಡಿಕೊಂಡು ಓಪನ್ ಆಗದಿರೋ ಹಾಗೆ ಒಂದು ದಾರದಿಂದ ಇದಕ್ಕೆ ಗಂಟು ಹಾಕ್ಕೊಳ್ಳೋಣ. ಥರ ಗಂಟು ಹಾಕ್ಕೊಂಡು ಎಲ್ಲ ಫಿಶ್ನು ಅದೇ ಥರ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳೋಣ. ಆಮೇಲೆ ಒಂದೇ ಸರಿ ಫ್ರೈ ಮಾಡೋದಕ್ಕೆ ಈಸಿ ಆಗುತ್ತೆ. ಈಗ ನೀವು ಯಾವ ತವಾದಲ್ಲಿ ಫ್ರೈ ಮಾಡ್ತಿರೋ ಆ ತವಾನ ಕಾಯಕ್ಕಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ನೀವು ತವಾದಲ್ಲಿನೂ ಕಾಯಿಸ್ಬೋದು, ಇಲ್ಲ ಸ್ಟೀಮು ಮಾಡ್ಬೋದು. ಇಡ್ಲಿ ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ಸ್ಟೀಮ್ ಕೂಡ ಮಾಡ್ಬೋದು. ನಾನಿಲ್ಲಿ ಇವತ್ತು ತವಾ ಹಾಕಿ ಅದಕ್ಕೆ ಒಂದು 3ರಿಂದ 4 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಕೊಬ್ಬರಿ ಎಣ್ಣೆನಾದರೂ ಹಾಕ್ಬೋದು, ಅಥವಾ ನಾರ್ಮಲ್ ರಿಫೈನ್ಡ್ ಆಯಿಲ್ನು ಹಾಕ್ಬೋದು. ಎಣ್ಣೆ ಕಾದ ನಂತರ ಒಂದೊಂದೇ ನಾವು ಪ್ಯಾಕ್ ಮಾಡಿ ಇಟ್ಟಿದ್ದೀವಲ್ಲ ಫಿಶ್ನ ಬಾಳೆ ಎಲೆಯಲ್ಲಿ, ಅದನ್ನು ಇಟ್ಕೊಂಡು ಮೀಡಿಯಮ್ ಇಲ್ಲ ಲೋ ಫ್ಲೇಮಲ್ಲಿ ಒಂದು 5ರಿಂದ 8 ನಿಮಿಷ ಈಚ್ ಸೈಡ್, ಪ್ರತಿ ಸೈಡು ಕಾಯಿಸ್ಕೊಳ್ಳೋಣ. ತುಂಬಾ ಚೆನ್ನಾಗಿ ಬರುತ್ತೆ ಇದು. ಯಾವಾಗಲೂ ನಾವು ರೆಡ್ ಮಸಾಲ ಮಾಡಿಬಿಟ್ಟು ಖಾರ ಪುಡಿ ಹಾಕಿ ಮಾಡಿ ಫ್ರೈ ಮಾಡ್ತೀವಿ, ರವಾ ಫ್ರೈ ಮಾಡ್ತೀವಿ. ಬಟ್ ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಅಪರೂಪಕ್ಕೆ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಒಂದು ಸರಿ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕೊಡಿ. ಹಾಗೆಯೇ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನಿದು ಸ್ವಲ್ಪ ತಣ್ಣದ ಮೇಲೆ ಓಪನ್ ಮಾಡಿ ತೋರಿಸ್ತೀನಿ. ತುಂಬ ಫ್ಲೇಕಿಯಾಗಿ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಫಿಶ್ಶು. ನೋಡಿ, ಓಪನ್ ಮಾಡ್ತಾ ಇದ್ದೀನಿ ಇವಾಗ. ಈಗ ಕಟ್ ಮಾಡಿ ತೋರಿಸ್ತೀನಿ ನೋಡಿ.
ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು.